ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಾವು ಎಲ್ಲಿದ್ದೇವಪ್ಪ ಅಂತ ಹೇಳಿದರೆ ಸ್ವರ್ಗ ಅನ್ನೋ ಪ್ಲೇಸಲ್ಲಿದ್ದೇವೆ. ಇದು ಆ್ಯಕ್ಚುಲಿ ಕರ್ನಾಟಕ ಕೇರಳ ಬಾರ್ಡ್ರ್. ನೀವು 500 ಮೀಟರ್ ಆ ಕಡೆ ಹೋದರೆ, ಇದೇ ರೋಡಲ್ಲಿ ಹೋದರೆ ನಿಮಗೆ ಕರ್ನಾಟಕ 500 ಮೀಟರ್. ಇದು ಆ್ಯಕ್ಚುಲಿ ಕೇರಳ ಆಗುತ್ತೆ. ಕೇರಳ ಕರ್ನಾಟಕ ಬಾರ್ಡ್ರ್ ಇದು. ಸ್ವರ್ಗ ಅನ್ನೋ ಪ್ಲೇಸ್ ಈ ಊರಿನ ಹೆಸರು. ಅಲ್ಲಿ ನಿಮಗೆ ಬಸ್ ಸ್ಟ್ಯಾಂಡ್ ಕಾಣಿಸ್ಬೋದು, ತೋರಿಸಲಿ. ಎಮ್ಕಜೆ ಗ್ರಾಮ ಪಂಚಾಯತ್ ಸ್ವರ್ಗ ಬಸ್ ಸ್ಟಾಪ್ ಇದೆ ಅಲ್ಲಿ. ಮತ್ತು ನಾವು ಇವಾಗ ಇಲ್ಲಿ ಯಾಕೆ ಬಂದಿದ್ದೇವೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ನೀವು ತಮ್ಮನೇಲಲ್ಲಿ ನೋಡೇ ಇರ್ತೀರ. ನಾವು ಆ್ಯಕ್ಚುಲಿ ಒಂದು ಲಾಟ್ರಿದು ವೀಡಿಯೋ ಹಾಕಿದ್ವಿ 1 ವರ್ಷದ ಹಿಂದೆ. ಅದಕ್ಕೆ ಲಾಸ್ಟ್ ಟೈಮ್ ಏನೋ ಮಂಡ್ಯದಲ್ಲೇನೋ ಯಾರಿಗೋ ಕರ್ನಾಟಕದವರಿಗೆ ಕೇರಳ ಲಾಟ್ರಿ ಹೊಡೀತು 25 ಕೋಟಿದು. ಆಗ ನನ್ನ ವೀಡಿಯೋಸ್ಗೆ ತುಂಬ ವ್ಯೂಸ್ ಬಂತು, ತುಂಬ ಕಮೆಂಟ್ಸ್ ಕೂಡ ಬಂತು. ಅದರಲ್ಲಿ ತುಂಬ ಕ್ವಶನ್ ಎಲ್ಲ ಕೇಳಿದರು, ಎಲ್ಲಿಂದ ಪರ್ಚೇಸ್ ಮಾಡೋದು, ಹೇಗೆ ಪರ್ಚೇಸ್ ಮಾಡೋದು, ಕರ್ನಾಟಕದಲ್ಲಿ ಎಲ್ಲಿ ಸಿಗುತ್ತೆ ಅಂತೇಳಿ ತುಂಬ ಕಮೆಂಟ್ ಮಾಡಿದರು. ಅದಕ್ಕೆ ಉತ್ತರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಮಗೆ ಕರ್ನಾಟಕದಲ್ಲಿ ಎಲ್ಲೂ ಲಾಟ್ರಿ ಸಿಗಲ್ಲ ಮತ್ತು ಇಲ್ಲಿಂದ ಕಳಿಸುವಂಗಿಲ್ಲ. ನೀವು ಎಲ್ಲಾದರೂ ಕೇರಳಕ್ಕೆ ಬಂದರೆ ಅಥವಾ ಕೇರಳ ಬಾರ್ಡ್ರಿಂದ ಈ ಕಡೆ ಬಂದರೆ ನಿಮಗೆ ಪರ್ಚೇಸ್ ಮಾಡ್ಬೋದು. ಅದಕ್ಕೆ ನಾವು ಈ ಕಡೆ ಬಂದಿದ್ವಿ ಇವತ್ತು. ಅದಕ್ಕೆ ನೋಡ್ದಂಗೆ ಒಂದು ವೀಡಿಯೋ ಮಾಡೋಣ ಅಂತ ಆಯಿತು. ಅದರ ಬಗ್ಗೆ ಡೀಟೇಲಾಗಿ ಹೇಳ್ತೀವಿ. ಮತ್ತು ಇವಾಗ ನೋಡಿ, ಇದು ಆ್ಯಕ್ಚುಲಿ ಕೇರಳ. ಇಲ್ಲಿ ಬೋರ್ಡ್ ಕೂಡ ನೋಡ್ಬೋದು ನೀವು. ಇಲ್ಲೊಂದು ಬೋರ್ಡ್ ಇದೆ, ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಬಾಯ್ಸ್ ವಾಣಿನಗರ್ ಅಂತೇಳಿ. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ, ಮಲಯಾಳಮಲ್ಲೂ ಇದೆ. 3 ಭಾಷೆಯಲ್ಲೂ ಇದೆ. ಇಲ್ಲಿ ಅವರು ಆ್ಯಕ್ಚುಲಿ ಮಲಯಾಳ ಮಾತಾಡ್ತಾರೆ, ಕನ್ನಡ ಮಾತಾಡ್ತಾರೆ, ಮತ್ತು ತುಳು, ನಮ್ಮ ರೀಜನಲ್ ಲ್ಯಾಂಗ್ವೇಜ್ ತುಳು ಮಾತಾಡ್ತಾರೆ. ಎಲ್ಲ ಭಾಷೆನೂ ಇದೆ ಇಲ್ಲಿ, ಕನ್ನಡನೂ ಇದೆ. 4-5 ಭಾಷೆಯಲ್ಲಿ ಮಾತಾಡ್ತಾರೆ. ಎಲ್ಲ ಬೋರ್ಡ್ ಕೂಡ 3 ಭಾಷೆಯಲ್ಲಿ ಕೂಡ ಹಾಕಿದ್ದಾರೆ. ಕನ್ನಡ, ಇಂಗ್ಲೀಷ್, ಮಲಯಾಳಂ 3 ಭಾಷೆಯಲ್ಲಿ ಕೂಡ ಹಾಕಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಇವಾಗ ನೀವು ನೋಡಿದ್ರೇ ಗೊತ್ತಾಗ್ಬೋದು. ಅಲ್ಲೊಂದಿದೆ ಲಾಟ್ರಿ ಅಂಗಡಿ, ಅಲ್ಲೊಂದಿದೆ. ಮತ್ತು ಇಲ್ಲಿ ನಮ್ಮ ಫ್ರೆಂಡ್ ಇದೊಬ್ರದ್ದು ಇಲ್ಲೊಂದು ಅಂಗಡಿ ಇದೆ, ಕಾಣಿಸ್ಬೋದು. ನಾವು ಇಲ್ಲಿ ಮಾತಾಡಿಸ್ತೀವಿ ಇವಾಗ. ಮತ್ತು ಅಲ್ಲೊಂದಿದೆ. ಇಲ್ಲಿ ಒಂದೇ ಕಡೆಯಲ್ಲಿ 3 ಕಡೆ ಇದೆ. ಅಲ್ಲೊಂದು ಇದೆ, ಕಾಣಿಸ್ತಾ ಇದೆ ನೋಡಿ. ಆ್ಯಕ್ಚುಲಿ ಇವಾಗ ಟೈಮ್ ಎಷ್ಟಾಯಿತು? ಟೈಮು 2:15 ಆಯಿತು. ಇವತ್ತಿದು ಲಾಟ್ರಿ ಆ್ಯಕ್ಚುಲಿ ಸಿಗಲ್ಲ ಅಂತ ಅನಿಸುತ್ತೆ, ಕೇಳೋಣ. ಮತ್ತು ಇಲ್ಲಿಂದ ಇದು ನೀವು ಪುತ್ತೂರು ಹಾಗೂ ಕಾಸರಗೋಡು, ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಮಿಡಲ್ ಬರುತ್ತೆ ಬಾರ್ಡ್ರ್. 20 ಅಲ್ಲೇ ನೋಡಿ ಬೋರ್ಡ್ ಇದೆ ಎಷ್ಟಪ್ಪ. ಕಾಸರಗೋಡಿಗೆ 37 ಕಿಲೋಮೀಟ್ರ್ ಇದೆ. ನಮ್ಮ ಪುತ್ತೂರು ಅಂತ ಬರುತ್ತೆ ದಕ್ಷಿಣ ಕನ್ನಡ, ಅದಕ್ಕೆ 25 ಕಿಲೋಮೀಟ್ರ್ ಇದೆ. ಮಿಡ್ಲಲ್ಲಿ ಬರುತ್ತೆ ಇದು. ಓಕೆ, ಹಾಗಾದರೆ ನಾವು ಲಾಟ್ರಿ ಅಂಗಡಿಗೆ ಹೋಗೋಣ. ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡ್ಸೋಣ, ಅವ್ರದ್ದು ಏನಂತ ಡೀಟೇಲ್ಸ್ ಎಲ್ಲ ಕೇಳೋಣ. 1-2 ಲಾಟ್ರಿ ಕೂಡ ತೊಗೊಳ್ಳೋಣ. ಓಕೆ, ಇದು ಯಾರಿಗೂ ಕೂಡ ಮತ್ತು ಒಂದು ತೊಗೊಳ್ಳೋದಕ್ಕಿಂತ ಮುಂಚೆ ಒಂದು ಹೇಳ್ತೇನೆ, ಇದು ಯಾರು ಕೂಡ ಸಜೆಷನ್ ಅಲ್ಲ. ನಿಮ್ಗೆ ಬೇಕಂದರೆ ತೊಗೋಬೋದು, ಬೇಡ ಅಂದರೆ ಬಿಡ್ಬೋದು. ಒಮ್ಮೆ ತೊಗೊಂಡ್ರೆ ಮತ್ತೆ ಅಡಿಕ್ಷನ್ ಆಗಿ ನಮಗೆ ದೂರ ಹಾಕಬೇಡಿ, ನಾವು ಜವಾಬ್ದಾರರಲ್ಲ. ಮತ್ತು ಇನ್ನೊಂದು ವಿಷಯ, ಇವಾಗ ನೀವು ಲಾಟ್ರಿದು ಯಾವುದೇ ಒಂದು ವಿಷಯ ಆದರೂ ಕೂಡ ನಿಮಗೆ ಮೆಸೇಜ್ ಆಗಲಿ ಕಾಲ್ ಆಗಲಿ ಬರಲ್ಲ. ಯಾವುದೇ ಥರದ ಆ ಥರ ಕಾಲ್ ಬಂದರೆ, ಮೆಸೇಜ್ ಬಂದರೆ ಅದು ಫೇಕ್, 100% ಫೇಕ್. ಅದಕ್ಕೆ ನೀವು ಮರಳಾಗಬೇಡಿ, ಅದು 100% ಡೋಂಗಿ. ನೀವು ಏನಾದರೂ ಲಾಟ್ರಿ ತೊಗೋತೀರಂದರೆ ಇಲ್ಲಿ ಬಂದು ನೀವೇ ತೊಗೊಂಡು ನೀವೇ ಆನ್ಲೈನಲ್ಲಿ ಚೆಕ್ ಮಾಡಬೇಕು, ಲಾಟ್ರಿ ಬಂದಿದೆಯಾ ಹೊಡೆದಿದೆಯಾ ಆ ಥರ ಚೆಕ್ ಮಾಡಬೇಕು. ನಿಮಗೆ ಯಾರಾದರೂ ಮೆಸೇಜ್ ಮಾಡಿ, ಕಾಲ್ ಮಾಡಿ, ನಿಮ್ಗೆ ಲಾಟ್ರಿ ಬಂದಿದೆ, ಇಷ್ಟು ಹಣ ಕಟ್ಟಿ, ಅಷ್ಟು ಹಣ ಕೊಡಿ ಅಂತೇಳಿ ಕೇಳಿದ್ರೆ ಅದು ಆ್ಯಕ್ಚುಲಿ 100% ಫೇಕ್. ಅದಕ್ಕೆ ಯಾವುದೇ ಜವಾಬ್ದಾರಿ ಇರೋದಿಲ್ಲ. ಇವಾಗ ನಾವು ಅದರ ಡೀಟೇಲ್ಸ್ ಹೇಳ್ತೇವೆ. ಇಲ್ಲಿ ನೋಡಿ, ನಿಮ್ಗೆ ನೋಡ್ಬೋದು, ಕಣ್ಣನ್ ಲಾಟರಿ ಏಜೆನ್ಸಿ ಸ್ವರ್ಗ ಅಂತ ಇದೆ. ಇದು ಆ್ಯಕ್ಚುಲಿ ಈ ಜಾಗದ ಹೆಸರು. ಅಣ್ಣ, ಇದು ನಮಗೆ ಇವತ್ತಿದು ಲಾಟ್ರಿ ಇದೆಯಾ? ಇವತ್ತಿದು ಆಯಿತಾ? ಇವತ್ತಿದು ಇನ್ನೂ ಸಿಗಲ್ಲ ಲಾಟ್ರಿ. 3 ಗಂಟೆಗೆ ರಿಸಲ್ಟಾ? ಆಯಿತು, 2:15 ಆಗಿದೆ. 3 ಗಂಟೆಗೆ ರಿಸಲ್ಟ್ ಅಂತೆ. ಇವತ್ತಿದು ಸಿಗಲ್ಲ, ನಾಳೆ ಸಿಗುತ್ತಾ? ನಾಳೆದು ಒಂದು ಕೊಡಿ ನೋಡೋಣ. ಅದು ನಂಬರ್ ಎಲ್ಲ ಸೆಲೆಕ್ಟ್ ಬೇಕಾದರೂ ಮಾಡ್ಬೋದಾ? ಇದು ಎಲ್ಲ ನಾಳೆದಾ? ಇದರಲ್ಲಿ ಡೇಟೆಲ್ಲ ಇರುತ್ತಾ? ಸರಿ ಓಕೆ. ಮತ್ತು ಇದು ಬಂಪರ್ ಲಾಟ್ರಿ ಎಲ್ಲ? ಫೆಬ್ರವರಿ 5ನೇ ತಾರೀಕು ಯಾವುದು? ಕ್ರಿಸ್ಮಸ್ ಬಂಪರ್ ಲಾಟ್ರಿ? ನ್ಯೂ ಇಯರ್. ಓಕೆ, ಕ್ರಿಸ್ಮಸ್ ಮತ್ತು ನ್ಯೂ ಇಯರ್. ಇದು ಅಯ್ಯೋ, ಇದೇ ತಗೋತೇನೆ, ಬಿತ್ತು ನೋಡಿ, ಸಾರಿ. ಇದು ಆ್ಯಕ್ಚುಲಿ ಇಲ್ಲಿ ನೋಡಿ, ಇದು ಕ್ರಿಸ್ಮಸ್ ನ್ಯೂ ಇಯರ್, ಇದು ಬಂಪರ್ ಲಾಟ್ರಿ. ಫಸ್ಟ್ ಪ್ರೈಸ್ ಎಷ್ಟು? 20 ಕೋಟಿ. ಫಸ್ಟ್ ಪ್ರೈಸ್ 20 ಕೋಟಿ ಇದೆ. ಇದು ಟಿಕೆಟ್ ರೇಟ್ ಇದು 400 ರೂಪಾಯಿ. ಈ ಒಂದು ಟಿಕೆಟಿಗೆ 400 ರೂಪಾಯಿ. ನಿಮಗೆ ಹೋದರೆ 400 ರೂಪಾಯಿ, ಸಿಕ್ಕಿದ್ರೆ ಎಷ್ಟು 20 ಕೋಟಿ ಸಿಗುತ್ತೆ ಫಸ್ಟ್ ಪ್ರೈಸ್. ಮತ್ತು ಇದು ನಾಳೆದು, ಇದಕ್ಕೆ ಎಷ್ಟು ಒಂದು ಟಿಕೆಟಿಗೆ? ಇದಕ್ಕೆ ಒಂದು ಟಿಕೆಟಿಗೆ 40 ರೂಪಾಯಿ. ಫಸ್ಟ್ ಪ್ರೈಸ್ 80 ಲಕ್ಷನಾ? 80 ಲಕ್ಷ ನಾಳೆದು ಲಾಟ್ರಿದು. ಓಕೆ, ಇದು 40 ರೂಪಾಯಿ, ಇದು 400 ರೂಪಾಯಿ. ಒಂದೇ ಥರ ಇದೆ. ಮತ್ತು ಇಲ್ಲಿ ನೀವು ಎಷ್ಟು ವರ್ಷ ಆಯಿತು ಲಾಟ್ರಿದು? 5-6 ತಿಂಗಳಾಯ್ತಾ? ಮುಂಚೆ ಇರಲಿಲ್ವ ಇಲ್ಲಿ? ಬೇರೆಯವರು ಇದ್ರಾ? ಇವಾಗ ನಿಮ್ದು ಕೆಲಸಕ್ಕೆ ಇದ್ರಾ? ಸರಿ. ಓಕೆ, ಅದೇ ಇಲ್ಲಿ 2-3 ಲಾಟ್ರಿ ಅಂಗಡಿ ಇದೆಯಲ್ಲ ಆ ಕಡೆ ಈ ಕಡೆ ಎಲ್ಲ.
ಆ್ಯಕ್ಚುಲಿ ಇದು ನೀವು ಕರ್ನಾಟಕದಲ್ಲಿ ಸೇಲ್ ಮಾಡುವಂಗಿಲ್ಲ, ಇಲ್ಲ ಕೇರಳದಲ್ಲಿ ಮಾತ್ರ. ಕೇರಳ ಮಾತ್ರ. ಓಕೆ. ಇವಾಗ ಕರ್ನಾಟಕದವರಿಗೆ ಇದು ಬೇಕು ಅಂತ ಹೇಳಿ ಆದರೆ ಏನು ಮಾಡಬೇಕು ಅವರು? ಡೈರೆಕ್ಟ್ ಇಲ್ಲಿ ಬರಬೇಕು ಅಷ್ಟೇ, ಇಲ್ಲಿಗೆ ಬಂದು ಇಲ್ಲಿಂದಾನೇ ಪರ್ಚೇಸ್ ಮಾಡಬೇಕು. ಸರಿ. ಮತ್ತೆ ಅದೇ ಲಾಟ್ರಿ ಹೊಡೆದ್ರೆ ಇವಾಗ ನಾನು ಇದು ತೊಗೊಂಡೋದೆ, ಇದಕ್ಕೆ ನನಗೆ 20 ಕೋಟಿ ಹೊಡಿತು ಅಂತ ತಿಳ್ಕೊಳ್ಳಿ, ನಾನು ಇದನ್ನ ಏನು ಮಾಡಬೇಕು? ನೀವು ನಮ್ಮ ಹತ್ರ ಬಂದು ಡೈರೆಕ್ಟ್ ಮತ್ತೆ ಆಫೀಸ್ ಹೋಗಿ ಕಾಸರಗೋಡು. ಇದನ್ನ ತಂದು ನಿಮ್ಮ ಹತ್ರ ಕೊಡ್ಬೇಕಾ? ಕೊಟ್ಟು ಕಾಸರಗೋಡು ಆಫೀಸ್ಗೆ ಹೋಗ್ಬೇಕು. ಮತ್ತೇನು ಮಾಡಬೇಕು? ಅಲ್ಲಿ ಪೇಪರ್ ಕಾರ್ಯಗಳು ತುಂಬ ತುಂಬಾ ಪೇಪರ್ ಕೆಲಸ, ಅದೆಲ್ಲ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಆ ಥರ ಬರುತ್ತೆ. ಸರಿ. ಫಸ್ಟ್ ಪ್ರೈಸ್ ಬಂದರೆ ಒಂದು 2 ತಿಂಗಳು ಆಗ್ಬೋದು. ಹೌದಾ? ಒಂದು 2 ತಿಂಗಳು ಪ್ರಾಸೆಸ್ ಎಲ್ಲ ಬೇಕು, ಟೈಮು. ಓಕೆ. ಇವಾಗ ಇಲ್ಲಿ ತಗೊಂಡು ನಿಮ್ಮಿಂದ ತಗೊಂಡು ಯಾರಿಗಾದ್ರೂ ಎಷ್ಟು ಹೊಡೆದಿದ್ಯಾ ಆ ಲಾಟ್ರಿ? ಮೊನ್ನೆ 11ನೇ ತಿಂಗಳು 11ನೇ ತಾರೀಕಿಗೆ. 11 ತಾರೀಕಿಗೆ ಫಸ್ಟ್ ಪ್ರೈಸ್. 75. ಇಲ್ಲಿ ನೋಡಿ ಕಾಣಿಸ್ತಿದೆ ವಿನ್ನಿಂಗ್. ಅದೇನು ನಂಬರ್ ಇದು? 0795. ಇದು ನಂಬರ್, ಟಿಕೆಟ್ ನಂಬರ್ ಇದು. ಈ ಟಿಕೆಟ್ ನಂಬರಿಗೆ ಫಸ್ಟ್ ಪ್ರೈಸ್ ಹೊಡೆದಿದ್ಯಾ? ಎಷ್ಟು? 80 ಲಕ್ಷ? 75 ಲಕ್ಷ. ಇಲ್ಲಿ ಅಮೌಂಟ್ ಕೂಡ ಇದೆ. ಓಕೆ. ನಿಮಗೆ, ನೀವು ಲಾಟ್ರಿ ಏಜೆನ್ಸಿಯವರಿಗೆ ಸಣ್ಣ ಕಮಿಷನ್ ಸಿಗುತ್ತೆ? ಕಮಿಷನ್. ಓಕೆ. ನೋಡಿ, ಇವರು ಇದೇ ಅಂಗಡಿಗೆ ಒಂದು ಲಾಟ್ರಿ ಕೂಡ ಹೊಡೆದಿದೆ. ನೀವು ಬೇಕಂದ್ರೆ ಬಂದು ಇಲ್ಲಿಂದನೇ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೇಕು. ನಿಮಗೆ ಆನ್ಲೈನಲ್ಲಿ ಯಾವುದೇ ಆಪ್ಷನ್ ಇರೋದಿಲ್ಲ, ನೀವು ಬಂದು ಇಲ್ಲಿ ಕಾಸು ಕೊಟ್ಟು ಈ ಥರ ಕೈಯಲ್ಲಿ ಇಟ್ಕೊಂಡು ಹೋಗ್ಬೇಕು. ನೀವು ಆನ್ಲೈನಲ್ಲೆಲ್ಲ ಮಾಡಿದ್ರೆ ಅದು ಫ್ರಾಡ್ ಆಗುತ್ತೆ. ಮತ್ತು ಸ್ಟ್ರಿಕ್ಟಾಗಿ ಕರ್ನಾಟಕದಲ್ಲಿ ಇದು ಬ್ಯಾನ್, ಲೀಗಲ್ ಇಲ್ಲ, ಇಲ್ಲಿಗಲ್. ಅದರ ಪ್ರಾಬ್ಲಮ್ ಆಗುತ್ತೆ. ನೀವು ಇಲ್ಲಿ ಬಂದು ತೊಗೊಂಡು ಹೋಗ್ಬೋದು, ಅದಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಲ್ವಲ್ಲ? ಇಲ್ಲಿ ಬಂದು ತೊಗೊಂಡು ಹೋಗ್ಬೋದು. ಸರಿ, ಹಾಗಾದರೆ ಕಟ್ ನೋಡಿ. ಮತ್ತು ಇದರಲ್ಲಿ ಬೇರೆ ಬೇರೆ ಸೀರೀಸ್ ನಂಬರ್ ಎಲ್ಲ ಬರುತ್ತೆ. ನಿಮಗೆ ಯಾವುದು ನಂಬರ್ ಬೇಕೋ ಅದು ಸೆಲೆಕ್ಟ್ ಮಾಡಿ ತೊಗೋಬೋದು. ಬೇರೆ ಬೇರೆ ನಂಬರ್ ಬರುತ್ತೆ, ಬೇರೆ ಬೇರೆ ಸೀರಿಯಲ್ ನಂಬರ್ ಅದೆಲ್ಲ ಬರುತ್ತೆ. ನಿಮ್ಗೆ ಏನಾದರೂ ಲಕ್ ನಂಬರ್ ಆ ಥರ ಏನಾದರೂ ಇದ್ದರೆ ಬಂದು ಪರ್ಚೇಸ್ ಮಾಡ್ಬೋದು. ಮತ್ತು ಇದು ಇವತ್ತಿದೆ, ಇದು ನೋಡಿ, ಇದು ಇವತ್ತು 3 ಗಂಟೆಗೆ ರಿಸಲ್ಟ್ ಇವಾಗ ಆಯಿತು. 2:50 ಆಯಿತು. ಇದು ಸೇಲ್ ಆಗಿದೆ ಆಲ್ರೆಡಿ. ಅವ್ರು ನೋಡಿ ಹೆಸರೆಲ್ಲ ಬರೆದಿದ್ದಾರೆ ಇದರಲ್ಲಿ ಸೈಡಲ್ಲಿ. ಇದು ಆ್ಯಕ್ಚುಲಿ ಇದ್ರದ್ದು ಪ್ರೈಸ್ 50 ರೂಪಾಯಿ. ಈ ಟಿಕೆಟ್ದು ಪ್ರೈಸ್ 50 ರೂಪಾಯಿ, 10 ರೂಪಾಯಿ ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ ಇದ್ರದ್ದು ಪ್ರೈಸ್ 1 ಕೋಟಿ ಅಲ್ವಾ? ಫಸ್ಟ್ 1 ಕೋಟಿ ಪ್ರೈಸ್ ನೋಡಿ. ಇವರು ಎಷ್ಟು ಸೇಲ್ ಮಾಡಿದ್ದಾರೆ, ಇದರಲ್ಲಿ ಇವರು ಹೆಸರು ಬರೆದಿಟ್ಟಿದ್ದಾರೆ ಇಲ್ಲಿ ಯಾರಿಗೆ ಅಂತೇಳಿ. ಓಕೆ. ಅದರಿಂದ ಇದು ಇವತ್ತಿದು ನಮಗಿನ್ನು ಪರ್ಚೇಸ್ ಮಾಡೋಕ್ಕಾಗಲ್ಲ, ಆಲ್ರೆಡಿ ಟೈಮ್ ಆಯ್ತಲ್ವ ಇದ್ರದ್ದು? ಇದು ನಾಳೆದು ಒಂದು ನಾನು ಪರ್ಚೇಸ್ ಮಾಡಿದ್ದೀನಿ ನೋಡಿ. ಇದು 40 ರೂಪಾಯಿ. ಟೋಟಲ್ ಪ್ರೈಸ್ ಬಂದುಬಿಟ್ಟು 80 ಲಕ್ಷ. ಮತ್ತು ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಆ ಥರ ಇದೆಯಾ? ಏನು? ಸೆಕೆಂಡ್ ಪ್ರೈಸ್ 10 ಲಕ್ಷ ಇದೆ ಅಂತೆ. ಮತ್ತು ಮೂರನೇ ಬಹುಮಾನ 1 ಲಕ್ಷ. ಹೌದು, ಫಸ್ಟ್ 80 ಲಕ್ಷ ಇದೆ. ಸೆಕೆಂಡ್ ಪ್ರೈಸ್ 10 ಲ್ಯಾಕ್ ಕಾಮನ್ ಟು ಆಲ್ ಸೀರೀಸ್. ಮತ್ತು ಇಲ್ಲೇನೋ ಬರೆದಿದೆ, ಮಲಯಾಳಮಲ್ಲಿ ಬರೆದಿದೆ 5,000, 1,000, 500, 100. ಓಕೆ. ಆ ಥರನೂ ಪ್ರೈಸ್ ಇದೆ. ಸಮಾಧಾನಕರ ಬಹುಮಾನಗಳು ಕೂಡ ಇದೆ. ಎಷ್ಟು? 5,000 ಇದೆ, 1,000 ಇದೆ, 500 ರೂಪಾಯಿ ಆ ಥರ ಎಲ್ಲ ಇದೆ. ಸಣ್ಣ ಪ್ರೈಸಸ್ಸು ಕೂಡ ಇದೆ. ದೊಡ್ಡ ಪ್ರೈಸ್ 80 ಲಕ್ಷ, 10 ಲಕ್ಷ, 1 ಲಕ್ಷ, 3 ಪ್ರೈಸ್. ಓಕೆ, ಆ ಥರ. ಇದು ನಾಳೆ 3 ಗಂಟೆಗೆ. ನಾಳೆ ಎಲ್ಲಾದರೂ ಲಾಟ್ರಿ ಹೊಡೆದ್ರೆ ಇದ್ರದ್ದು 50% ಎಲ್ಲ ನನ್ನ ಸಬ್ಸ್ಕ್ರೈಬರ್ಸಿಗೆ. ಓಕೆ. ನೋಡಿ, ಇದರಲ್ಲಿ ಇವಾಗ ಡೇಟ್ ಎಲ್ಲ ಕರೆಕ್ಟ್ ಇದೆ, ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಡೇಟ್ ಆಫ್ ದ ಡ್ರಾ 2/1/2025 3 PM. ಟೈಮ್ ಕೂಡ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಮಲಯಾಳಮಲ್ಲಿ ಏನೋ ಬರ್ದಿರಾ, ಟಿಕೆಟ್ ಪ್ರೈಸ್ ಆಗಿರಬೇಕು 40 ರೂಪಾಯಿ. ಮತ್ತು ಇದು 80 ಲಕ್ಷ. ಇದೆಲ್ಲ ಮಲಯಾಳಮಲ್ಲಿ ಕೊಟ್ಟಿರೋದು. ನನಗಿದು ಏನು ಓದಕ್ಕೆ ಬರೋಲ್ಲ, ನನಗೆ ಕನ್ನಡ ಮತ್ತು ಇಂಗ್ಲೀಷ್ ಮಾತ್ರ ಬರೋದು. ಇದು ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, PB588443. ಇದು ಆ್ಯಕ್ಚುಲಿ ಟಿಕೆಟ್ ನಂಬರ್. ನಾಳೆ ಬೇಕಾದರೆ ಆನ್ಲೈನಲ್ಲಿ ಹೋಗಿ ಚೆಕ್ ಮಾಡಿ, ನನಗೆ ಲಾಟ್ರಿ ಹೊಡೆದಿದೆ ಅಂತೇಳಿ ಚೆಕ್ ಮಾಡಿ, ಇದೇ ನಂಬರ್. ಓಕೆ. ಮತ್ತು ಇಲ್ಲಿ ಸ್ಕ್ಯಾನರ್ ಎಲ್ಲ ಇದೆ. ಮತ್ತು ಇದು ಸೀರೀಸ್ ನಂಬರು ಆ ಥರ ಈ ಥರ ಏನೆಲ್ಲ ಇದೆ ಇದರಲ್ಲಿ ತುಂಬ. ಮತ್ತು ಬ್ಯಾಕ್ ಸೈಡಲ್ಲಿ ಏನಿದೆ ಗೊತ್ತಾ, ಕೇರಳ ಗೌರ್ಮೆಂಟ್ ಇದೊಂದು ಸೀಲ್ ಇದೆ, ಮುಳ್ಳೇರಿಯಾ ಏನೋ ಬರೆದಿದೆ. ಮತ್ತು ಇಲ್ಲಿ ಪ್ರೈಸಸ್ ಡೀಟೇಲ್ಸ್ ಎಲ್ಲ ಇದೆ. ಅದು ಆ್ಯಕ್ಚುಲಿ ಕಾಣಿಸ್ತಿಲ್ಲ, ಸಣ್ಣ ಇರೋದು. ಮತ್ತು ಇಲ್ಲಿ ಮಲಯಾಳಮಲ್ಲಿ ಫುಲ್ ಬರೆದಿದೆ, ಏನು ಅಂತ ಗೊತ್ತಿಲ್ಲ, ಅದೇನು ಅದರ ಏನಾದರೂ ಇರ್ಬೋದು. ಇದೇ ಲಾಟ್ರಿನ ತೊಗೊಂಡೋಗಿ ಡ್ಯಾಮೇಜ್ ಎಲ್ಲ ಮಾಡಿ ತಂದು ಕೊಟ್ಟರೆ ಆಗಲ್ಲ. ಕ್ಲಿಯರಾಗಿ ತೊಗೊಂಬರ್ಬೇಕು. ಇದೇ ಥರ ಇರಬೇಕು, ಹೊಸ ಥರ ಅಲ್ವಾ? ಡ್ಯಾಮೇಜ್ ಆದರೆ ಸಿಗೋದಿಲ್ಲ, ಕ್ಲಿಯರ್ ಆಗಿರಬೇಕು ಲಾಟ್ರಿ. ಹಾಗಾದರೆ ನಾವು ಲಾಟ್ರಿ ಎಲ್ಲ ಪರ್ಚೇಸ್ ಮಾಡಿದ್ವಿ ಆಲ್ರೆಡಿ. ಇವಾಗ ಇದನ್ನು ನೀವು ನೋಡೋದು ಹೇಗೆ, ಚೆಕ್ ಮಾಡೋದು ಹೇಗೆ ಅಂತ ಕೇಳ್ಬೋದು. ಲಾಟ್ರಿಯನ್ನು ಚೆಕ್ ಮಾಡಲಿಕ್ಕೆ ಏನಿಲ್ಲ, ನೀವು ಇದು ನಾಳೆದು ಲಾಟ್ರಿ ಟಿಕೆಟ್ ಅಂದರೆ ನಾಳೆದು 3 ಗಂಟೆಗೆ ಇರುತ್ತೆ ಡ್ರಾ. ಅದು ಆನ್ಲೈನಲ್ಲಿ ಕೇರಳ ಗೌರ್ಮೆಂಟ್ ನಡೆಸೋದು. ಇದರಲ್ಲಿ ಡೋಂಗಿ ಮೋಸ ಏನಿಲ್ಲ, ಜೆನ್ಯೂನಾಗಿ ನಡೆಸ್ತಾರೆ. ನೀವು ಹೋಗಿ ಕೇರಳ ಲಾಟ್ರಿ ಅಂತೇಳಿ ಸರ್ಚ್ ಮಾಡಬೇಕು. ಯಾವುದು? ಗೂಗಲಲ್ಲಿ ಸರ್ಚ್ ಮಾಡಿದರೆ ಅಲ್ಲಿ ನಾಳೆ 3 ಗಂಟೆಗೆ ಡ್ರಾ ಆದರೆ 3:30 ಆಗಬೇಕಾದ್ರೆ ಅಪ್ಡೇಟ್ ಆಗಿರುತ್ತೆ ಗೂಗಲಲ್ಲಿ. ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಮತ್ತು ನಿಮಗೆ ಮೆಸೇಜು ಮತ್ತು ಕಾಲೆಲ್ಲ ಬಂದು ನಿಮಗೆ ಲಾಟ್ರಿ ಬಿದ್ದಿದೆ ಅದೆಲ್ಲ ಸುಳ್ಳು, ಆ ಥರ ಏನಿಲ್ಲ. ನೀವು ಈ ಥರ ಪರ್ಚೇಸ್ ಮಾಡಿ ನೀವೇ ಹೋಗಿ ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗೋದು ಲಾಟ್ರಿ ಬಂದಿದೆಯಾ ಇಲ್ವಾ ಅಂತ.
ಯಾರ್ಯಾರು ಫೋನ್ ಮಾಡಿದ್ರಲ್ಲ ಅದು ಡೋಂಗಿ ಆಗಿರುತ್ತೆ, ಅದನ್ನೊಂದು ನೋಡ್ಕೊಳ್ಳಿ. ಓಕೆ, ಹಾಗಾದರೆ ಇದು ನಿಮಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಳ್ತೇನೆ. ಮತ್ತು ಯಾರಿಗೆಲ್ಲ ಬೇಕು ಅವರು, ನೀವು ಯಾವುದೇ ಕರ್ನಾಟಕದಿಂದ ಬಾರ್ಡ್ರ್ ಬಿಟ್ಟು ಕೇರಳದ ಯಾವುದೇ ಪ್ಲೇಸ್ಗೆ ಹೋದ್ರೂ ಸಿಗುತ್ತೆ. ಕೇರಳದಲ್ಲಿ ಎಲ್ಲೂ ಸಿಗುತ್ತಲ್ಲ, ಕೇರಳದಲ್ಲಿ ಎಲ್ಲೂ ಹೋದ್ರೂ ಲಾಟ್ರಿ ಸಿಗುತ್ತೆ. ಮತ್ತು ಕರ್ನಾಟಕದಲ್ಲಿ ಸಿಗಲ್ಲ, ನೀವು ಬಾರ್ಡ್ರಿಂದ ಈಚೆ ಬರಬೇಕು. ನಾವು ನೋಡಿ ಒಂದು 500 ಮೀಟರ್ ಈಚೆ ಬಂದಿದ್ದೇವೆ ಅಷ್ಟೇ, ಬಾರ್ಡ್ರು ಇಲ್ಲೇ. ಅದರಿಂದ ನಾವು ಆ್ಯಕ್ಚುಲಿ ಇಲ್ಲಿಗೆ ಬರಬೇಕಾದ್ರೆ ಎಷ್ಟು ಕಿಲೋಮೀಟ್ರ್ ಬಂದಿದ್ದು ನಾವು? 30ನ ಅಬೌವ್ 35 ಕಿಲೋಮೀಟರ್ಸಿಂದ ಬಂದಿದ್ದೇವೆ ನಾವು ಈ ಲಾಟ್ರಿಗೆ ಬೇಕಾಗಿ, ಲಾಟ್ರಿ ವೀಡಿಯೋ ಮಾಡೋಕ್ಕೆ ಬೇಕಾಗಿ. ಹಾಗಾದ್ರೆ ನೀವು ದಯವಿಟ್ಟು ಲೈಕ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತು ಇಲ್ಲಿ ನೋಡಿ, ಯಾರಾದರೂ ಬೇಕಾದರೆ ಇಲ್ಲಿ ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಕಣ್ಣನ್ ಲಾಟ್ರಿ ಏಜೆನ್ಸಿ ಸ್ವರ್ಗ ಅಂತೇಳಿ, ಇಲ್ಲಿಗೆ ಸ್ವರ್ಗ ಅಂತ ಹೆಸರು. ಬೇಕಾದರೆ ಇಲ್ಲಿದು ಲೊಕೇಶನ್ ಬೇಕಂದ್ರೂ ಕೊಡ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ. ಓಕೆ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನಿಮ್ಮ ಹೆಸರು? ವಿನೋದ್ ಕುಮಾರ್. ಥ್ಯಾಂಕ್ ಯು.